ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೆ NLPಯ ಮೊದಲ ಹೆಜ್ಜೆಗಳ ಬಗ್ಗೆ ಮಾತಾಡೋಣ. ಅದರ ಪರಿಚಯ ಮತ್ತು ಈ ಭಾಷಾ ಮಾದರಿಗಳು ಅಂದ್ರೆ ಏನು ಅಂತ, ನಮ್ಮ ಹತ್ರ ಕೆಲವು ಬೇಸಿಕ್ ಟೆಕ್ಸ್ಟ್ ಮೆಟೀರಿಯಲ್ಸ್ ಇವೆ, ಅದನ್ನ ಆಳವಾಗಿ ನೋಡೋಣ. ಹೌದು. NLP ಅಂದ್ರೆ ನಮ್ಮ ಭಾಷೆಯನ್ನ ಕಂಪ್ಯೂಟರ್ ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋದು. ಅದರ ಹಿನ್ನೆಲೆ ಏನು, ಅದರಲ್ಲಿ ಏನೆಲ್ಲ ಸವಾಲುಗಳಿದೆ, ಮತ್ತೆ ಭಾಷೆಯ ಬೇರೆ ಬೇರೆ ಹಂತಗಳು, ಆಮೇಲೆ ಮುಖ್ಯವಾಗಿ ಈ ಎನ್ಗ್ರಾಮ್ಸ್ ಅಂತಾರಲ್ಲ, ಆ ಭಾಷಾ ಮಾದರಿಗಳು, ಇವುಗಳನ್ನೆಲ್ಲ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮುಖ್ಯವಾಗಿ ಈ ಮೂಲಭೂತ ವಿಷಯಗಳನ್ನ ಸ್ಪಷ್ಟಪಡಿಸೋಣ. ಎಕ್ಸಾಕ್ಟ್ಲಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ NLP ಅಂದ್ರೆ ಸರಳವಾಗಿ ಏನ್ ಹೇಳ್ಬೋದು? ಬೇಸಿಕಲಿ ಮನುಷ್ಯರು ಬಳಸುವ ಭಾಷೆ ಇದೆಯಲ್ಲ, ಅದನ್ನ ಕಂಪ್ಯೂಟರ್ಗಳು ಅರ್ಥ ಮಾಡಿಕೊಳ್ಳುವಂತೆ, ಸಂಸ್ಕರಿಸುವಂತೆ ಮಾಡುವ ತಂತ್ರಜ್ಞಾನವೇ NLP. ಇದರಲ್ಲಿ ಎರಡು ಮುಖ್ಯ ಥಾಟ್ಸ್ ಇವೆ. ಒಂದು, ಭಾಷೆ ನಮಗೆ ಹುಟ್ಟುತ್ತಲೇ ಬಂದಿರುತ್ತೆ ಅನ್ನೋ ರ್ಯಾಷನಲಿಸ್ಟ್ ವಾದ. ಓಕೆ. ಇನ್ನೊಂದು, ನಾವು ಅನುಭವದಿಂದ ಭಾಷೆಯನ್ನ ಕಲಿತೀವಿ ಅನ್ನೋ ಎಂಪಿಸಿಸ್ಟ್ ವಾದ. ಈ ಎರಡು ಆಲೋಚನೆಗಳು NLP ಹೇಗೆ ಬೆಳೆಯಿತು ಅನ್ನೋದರ ಮೇಲೆ ಪ್ರಭಾವ ಬೀರಿವೆ. ಆರಂಭದಲ್ಲಿ ಇದು ಮಷೀನ್ ಟ್ರಾನ್ಸ್ಲೇಷನ್ಗೋಸ್ಕರ ಶುರುವಾಯಿತು ಅಂತ ಎಲ್ಲೋ ಓದಿದ ನೆನಪು. ಹೌದು. ಯಂತ್ರ ಅನುವಾದ ಇದರೊಂದು ಮುಖ್ಯವಾದ ಪ್ರೇರಣೆ. ಆದರೆ ಇದು ಬರೀ ಬರವಣಿಗೆಯ ವಿಶ್ಲೇಷಣೆ ಅಷ್ಟೇ ಅಲ್ಲ. ನಾವು ಮಾತಾಡೋದನ್ನ ಗುರುತಿಸೋದು ಅಂದ್ರೆ ಸ್ಪೀಚ್ ರೆಕಗ್ನಿಷನ್, ಮತ್ತೆ ಕಂಪ್ಯೂಟರ್ಗಳು ಮಾತಾಡೋ ಹಾಗೆ ಮಾಡೋದು ಸ್ಪೀಚ್ ಸಿಂಥೆಸಿಸ್, ಇವೆಲ್ಲವೂ ಇದರ ಭಾಗವೇ. ಆದರೆ ಇವತ್ತು ನಾವು ಮುಖ್ಯವಾಗಿ ಟೆಕ್ಸ್ಟ್ ಪ್ರಾಸೆಸಿಂಗ್ ಬಗ್ಗೆ ಗಮನ ಹರಿಸೋಣ. ಸರಿ, ಹಾಗಾದ್ರೆ ಒಂದು ವಾಕ್ಯವನ್ನ ಕಂಪ್ಯೂಟರ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನೋಡುತ್ತೆ, ಅದರ ಹಂತಗಳೇನು? ಒಳ್ಳೆ ಪ್ರಶ್ನೆ. ನೋಡಿ, ಭಾಷೆಯನ್ನ ಹಲವಾರು ಹಂತಗಳಲ್ಲಿ ಅನಲೈಸ್ ಮಾಡಲಾಗತ್ತೆ. ಮೊದಲನೇದು ಲೆಕ್ಸಿಕಲ್ ಅನಾಲಿಸಿಸ್. ಇಲ್ಲಿ ಪದಗಳನ್ನ ಮತ್ತು ಅವುಗಳ ಬೇರೆ ಬೇರೆ ರೂಪಗಳನ್ನ ಗುರುತಿಸ್ತಾರೆ. ಉದಾಹರಣೆಗೆ ಹೋಗು, ಹೋದನು, ಹೋಗ್ತಾನೆ, ಈ ಥರ. ಓಕೆ, ಪದಗಳ ಮಟ್ಟದಲ್ಲಿ. ಹೌದು. ಆಮೇಲೆ ಸಿಂಟ್ಯಾಕ್ಟಿಕ್ ಅನಾಲಿಸಿಸ್. ಇದು ವಾಕ್ಯ ರಚನೆಯನ್ನ ನೋಡುತ್ತೆ. ಪದಗಳ ಆರ್ಡರ್ ಸರಿ ಇದೆಯಾ, ಗ್ರಾಮರ್ ಪ್ರಕಾರ ಇದೆಯಾ. ನಾನು ಶಾಲೆಗೆ ಹೋದೆನು ಸರಿ, ಕನ್ನಡದಲ್ಲಿ ಶಾಲೆಗೆ ನಾನು ಹೋದೆನು ಅಂದ್ರೂ ನಡೆಯುತ್ತೆ. ಆದರೆ ಹೋದೆನು ನಾನು ಶಾಲೆಗೆ ಸ್ವಲ್ಪ ವಿಚಿತ್ರ ಅನಿಸ್ಬಹುದು. ಇಂಗ್ಲಿಷ್ನಲ್ಲಿ ಈ ಆರ್ಡರ್ ತುಂಬಾ ಸ್ಟ್ರಿಕ್ಟ್. ಸರಿ, ವಾಕ್ಯ ರಚನೆ ನಂತರ ಮೂರನೇದು ಸೆಮ್ಯಾಂಟಿಕ್ ಅನಾಲಿಸಿಸ್, ಅಂದ್ರೆ ಅರ್ಥದ ವಿಶ್ಲೇಷಣೆ. ಫಾರ್ ಎಕ್ಸಾಂಪಲ್, ಕಲರ್ಲೆಸ್ ಗ್ರೀನ್ ಐಡಿಯಾಸ್ ಸ್ಲೀಪ್ ಫ್ಯೂರಿಯಸ್ಲಿ ಅಂತ ಒಂದು ಫೇಮಸ್ ವಾಕ್ಯ ಇದೆ. ಗ್ರಾಮರ್ ಪ್ರಕಾರ ಇದು ಪರ್ಫೆಕ್ಟ್, ಆದ್ರೆ ಅದಕ್ಕೆ ಅರ್ಥ ಇಲ್ಲ. ಎಕ್ಸಾಕ್ಟ್ಲಿ, ಅರ್ಥ ಇಲ್ಲ. ಸೊ ಪದಗಳ ಅರ್ಥ, ಅವುಗಳ ನಡುವಿನ ಸಂಬಂಧ ಇಲ್ಲಿ ಮುಖ್ಯ ಆಗುತ್ತೆ. ಓ, ಇದು ಇಂಟ್ರೆಸ್ಟಿಂಗ್. ಕೊನೆಯದಾಗಿ ಡಿಸ್ಕೋರ್ಸ್ ಮತ್ತು ಪ್ರಾಗ್ಮ್ಯಾಟಿಕ್ ಅನಾಲಿಸಿಸ್, ಅಂದ್ರೆ ಬರೀ ಒಂದು ವಾಕ್ಯ ಅಲ್ಲ, ಪೂರ್ತಿ ಪ್ಯಾರಾಗ್ರಾಫ್ ಅಥವಾ ಡಾಕ್ಯುಮೆಂಟ್ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳೋದು. ದೊಡ್ಡ ಚಿತ್ರಣ ನೋಡುವುದು. ಹೌದು. ಮತ್ತೆ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಲೋಕಜ್ಞಾನ ಬಳಸಿ ಅರ್ಥೈಸ್ಕೊಳ್ಳೋದು. ರಾಮನು ಬಂದನು, ಅವನು ಹಣ್ಣು ತಂದನು ಅಂದಾಗ ಅವನು ಅಂದ್ರೆ ರಾಮನೇ ಅಂತ ನಮಗೆ ಗೊತ್ತಾಗುತ್ತಲ್ಲ, ಆ ಥರ. ಒಂದು ವಾಕ್ಯಕ್ಕೆ ಇಷ್ಟೆಲ್ಲ ಲೇಯರ್ಗಳಾ? ಹಾಗಾದ್ರೆ ಇದರಲ್ಲಿರೋ ದೊಡ್ಡ ಚಾಲೆಂಜ್ಗಳೇನು? ಖಂಡಿತ ಇವೆ. ಬಹುಮುಖ್ಯವಾದದ್ದು ಅಂದ್ರೆ ಅಸ್ಪಷ್ಟತೆ, ಅಂಬಿಗ್ವಿಟಿ ಅಂತಾರಲ್ಲ. ಅಂದ್ರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರೋದು. ಬ್ಯಾಂಕ್ ಅಂದ್ರೆ ನದಿ ದಡನೋ ಫಿನಾನ್ಸ್ ಸಂಸ್ಥೆನೋ, ಅಥವಾ ವಾಕ್ಯ ರಚನೆಯಲ್ಲೇ ಕನ್ಫ್ಯೂಷನ್ ಇರ್ಬೋದು. ಜೊತೆಗೆ ಭಾಷೆ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಹೊಸ ಪದಗಳು, ತಲೆ ತಿನ್ನುವುದು ಅನ್ನೋ ಥರ ನುಡಿಗಟ್ಟುಗಳು, ಅವನು ಸಿಂಹ ಇದ್ದ ಹಾಗೆ ಅನ್ನೋ ರೂಪಕಗಳು, ಇವೆಲ್ಲ ಕಂಪ್ಯೂಟರ್ಗೆ ಅರ್ಥ ಮಾಡಿಸೋದು ಕಷ್ಟನೇ. ಈ ನಿಯಮಗಳನ್ನೆಲ್ಲ ವಿವರಿಸೋಕೆ ಒಂದು ಸಿಸ್ಟಮ್ ಬೇಕಲ್ಲ, ವ್ಯಾಕರಣದ ಪಾತ್ರವೇನೋ ಇಲ್ಲಿ? ಖಂಡಿತ ಬೇಕು. ಇಲ್ಲಿ ನೋಮ್ ಚಾಮ್ಸ್ಕಿ ಅವರ ಜನರೇಟಿವ್ ಗ್ರಾಮರ್ ಥಿಯರಿ ತುಂಬಾ ಇಂಪಾರ್ಟೆಂಟ್. ಅವರ ಪ್ರಕಾರ ಭಾಷೆಯಲ್ಲಿ ಎರಡು ಲೆವೆಲ್ಸ್ ಇವೆ. ಡೀಪ್ ಸ್ಟ್ರಕ್ಚರ್ ಅಂದ್ರೆ ಒಳಗಿನ ಅರ್ಥ, ಓಕೆ, ಮತ್ತು ಸರ್ಫೇಸ್ ಸ್ಟ್ರಕ್ಚರ್ ಅಂದ್ರೆ ಅದು ಹೊರಗೆ ಕಾಣೋ ರೂಪ. ಪೂಜಾ ವೀಣೆ ನುಡಿಸುತ್ತಾಳೆ ಅನ್ನೋದಕ್ಕೂ ವೀಣೆಯನ್ನು ಪೂಜಾ ನುಡಿಸುತ್ತಾಳೆ ಅನ್ನೋದಕ್ಕೂ ಒಳಗಿನ ಅರ್ಥ ಒಂದೇ ಅಲ್ವಾ? ಹೌದು, ಒಂದೇ. ಅದೇ ಡೀಪ್ ಸ್ಟ್ರಕ್ಚರ್. ಆದರೆ ಹೇಳೋ ರೀತಿ ಬೇರೆ, ಅದು ಸರ್ಫೇಸ್ ಸ್ಟ್ರಕ್ಚರ್. ಇಂಟ್ರೆಸ್ಟಿಂಗ್. ಇದು ನಮ್ಮ ಕನ್ನಡ ಅಥವಾ ಬೇರೆ ಭಾರತೀಯ ಭಾಷೆಗಳಿಗೆ ಹೇಗೆ ಅನ್ವಯಿಸುತ್ತೆ? ನಮ್ಮ ಭಾಷೆಗಳ ಸ್ಟ್ರಕ್ಚರ್ ಬೇರೆ ತರ ಅಲ್ವಾ? ಹೌದು, ತುಂಬಾ ಒಳ್ಳೆ ಪಾಯಿಂಟ್. ಭಾರತೀಯ ಭಾಷೆಗಳ ಪ್ರಾಸೆಸಿಂಗ್ ಸ್ವಲ್ಪ ವಿಶಿಷ್ಟವಾದದ್ದು. ನಮ್ಮಲ್ಲಿ ಸಾಮಾನ್ಯವಾಗಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ SOV ಸ್ಟ್ರಕ್ಚರ್ ಇರುತ್ತೆ. ಪದಗಳನ್ನ ವಾಕ್ಯದಲ್ಲಿ ಸ್ವಲ್ಪ ಫ್ರೀಯಾಗಿ ಆಚೀಚೆ ಹಾಕ್ಬೋದು. ಅಂದ್ರೆ ಫ್ರೀ ವರ್ಡ್ ಆರ್ಡರ್. ಮತ್ತೆ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡು ರೂಪ ಬದಲಾಗೋದು ಜಾಸ್ತಿ.
ಮನೆ, ಮನೆಯಿಂದ, ಮನೆಗೆ, ಮನೆಯಲ್ಲಿ. ಹೌದು, ಮಾರ್ಫಾಲಜಿ ತುಂಬಾ ರಿಚ್ ಆಗಿದೆ. ಎಕ್ಸಾಕ್ಟ್ಲಿ, ರಿಚ್ ಮಾರ್ಫಾಲಜಿ. ಮತ್ತೆ ಪೋಸ್ಟ್ ಪೊಸಿಷನ್ಗಳು ಅಂದ್ರೆ ಇಂದ, ಗೆ, ಅಲ್ಲಿ, ಇವುಗಳ ಬಳಕೆ ಜಾಸ್ತಿ. ಇವುಗಳನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಪಾಣಿನಿಯ ವ್ಯಾಕರಣ ಚೌಕಟ್ಟು, ಕಾರಕ ಸಿದ್ಧಾಂತ ಇವು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಕಷ್ಟಪಟ್ಟು ಪ್ರಾಸೆಸ್ ಮಾಡಿ NLPಯಿಂದ ನಮಗೆ ಆಕ್ಚುಯಲ್ ಉಪಯೋಗಗಳೇನು? ಅಪ್ಲಿಕೇಶನ್ಸ್. ಓ, ಸಾಕಷ್ಟಿವೆ. ನಾವು ದಿನಾ ಬಳಸೋ ಗೂಗಲ್ ಟ್ರಾನ್ಸ್ಲೇಟ್ ಇದೆಯಲ್ಲ, ಅದು ಮಷೀನ್ ಟ್ರಾನ್ಸ್ಲೇಷನ್. ಹೌದು. ಅಲೆಕ್ಸಾ, ಸಿರಿ ತರಹ ವಾಯ್ಸ್ ಅಸಿಸ್ಟೆಂಟ್ಸ್, ಅದು ಸ್ಪೀಚ್ ರೆಕಗ್ನಿಷನ್. ವೆಬ್ನಲ್ಲಿ ಏನಾದರೂ ಸರ್ಚ್ ಮಾಡ್ತೀವಲ್ಲ, ಅದು ಇನ್ಫಾರ್ಮೇಷನ್ ರಿಟ್ರೀವಲ್, IR. ದೊಡ್ಡ ಆರ್ಟಿಕಲ್ನ ಸಾರಾಂಶ ಮಾಡೋದು, ಟೆಕ್ಸ್ಟ್ ಸಮರೈಸೇಷನ್. ಯಾವುದಾದ್ರೂ ಡಾಕ್ಯುಮೆಂಟ್ನಿಂದ ಬೇಕಾದ ಮಾಹಿತಿ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡೋದು, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್, IE. ಚಾಟ್ಬಾಟ್ಗಳು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು, ಕ್ವೆಶ್ಚನ್ ಆನ್ಸರಿಂಗ್, QA. ಲಿಸ್ಟ್ ದೊಡ್ಡದಿದೆ. ವಾವ್! ಸರಿ, ಈಗ ಸ್ವಲ್ಪ ಗೇರ್ ಶಿಫ್ಟ್ ಮಾಡಿ ಭಾಷಾ ಮಾದರಿಗಳ ಲ್ಯಾಂಗ್ವೇಜ್ ಮಾಡೆಲ್ಸ್ ಕಡೆ ಬರೋಣ. ಕಂಪ್ಯೂಟರ್ಗೆ ಒಂದು ವಾಕ್ಯದಲ್ಲಿ ಮುಂದೆ ಯಾವ ಪದ ಬರ್ಬೋದು ಅಂತ ಹೇಗೆ ಗೊತ್ತಾಗುತ್ತೆ? ಇದು NLPಯ ಒಂದು ಕೋರ್ ಕಾನ್ಸೆಪ್ಟ್. ಇದಕ್ಕೆ ಮುಖ್ಯವಾಗಿ ಸ್ಟ್ಯಾಟಿಸ್ಟಿಕಲ್ ಅಪ್ರೋಚ್ ಬಳಸ್ತಾರೆ, ಅಂದ್ರೆ ಸಂಖ್ಯಾಶಾಸ್ತ್ರೀಯ ವಿಧಾನ. ಇದರಲ್ಲಿ N-ಗ್ರಾಮ್ ಮಾಡೆಲ್ ಅನ್ನೋದು ಒಂದು ಬಹಳ ಬೇಸಿಕ್ ಆದ, ಆದರೆ ಇಂಪಾರ್ಟೆಂಟ್ ಆದ ವಿಧಾನ. N-ಗ್ರಾಮ್ ಅದು ಹೇಗೆ ಕೆಲಸ ಮಾಡುತ್ತೆ? N-ಗ್ರಾಮ್ ಅಂದ್ರೆ ಒಂದು ಪದ ಬರೋ ಸಾಧ್ಯತೆಯನ್ನ ಅದರ ಹಿಂದಿನ N-1 ಪದಗಳನ್ನ ನೋಡಿ ಊಹಿಸೋದು. ಓಕೆ, ಉದಾಹರಣೆ? ಸರಿ, ಬೈಗ್ರಾಮ್ ಮಾಡೆಲ್ ತಗೊಳ್ಳಿ. ಬೈ ಅಂದ್ರೆ 2. ಸೊ ಇದು ಒಂದು ಪದದ ಸಾಧ್ಯತೆಯನ್ನ ಅದರ ಹಿಂದಿನ ಒಂದೇ ಒಂದು ಪದದ ಮೇಲೆ ಡಿಸೈಡ್ ಮಾಡುತ್ತೆ. P ಆಫ್ ವರ್ಡ್, ಪ್ರೀವಿಯಸ್ ವರ್ಡ್. ಅಂದ್ರೆ ನೀಲಿ ಆದ್ಮೇಲೆ ಆಕಾಶ ಬರೋ ಚಾನ್ಸ್ ಎಷ್ಟು ಅಂತ ನೋಡೋ ತರ. ಕರೆಕ್ಟ್. ಅದೇ ಟ್ರೈಗ್ರಾಮ್ ಮಾಡೆಲ್ ಆದ್ರೆ ಒಂದು ಪದದ ಸಾಧ್ಯತೆಯನ್ನ ಅದರ ಹಿಂದಿನ 2 ಪದಗಳನ್ನ ನೋಡಿ ಡಿಸೈಡ್ ಮಾಡುತ್ತೆ. P ಆಫ್ ವರ್ಡ್, ಪ್ರೀವಿಯಸ್ 2 ವರ್ಡ್ಸ್. ಓ, ಇದು ನಾವು ವಾಟ್ಸ್ಆ್ಯಪ್ನಲ್ಲಿ ಟೈಪ್ ಮಾಡುವಾಗ ನೆಕ್ಸ್ಟ್ ವರ್ಡ್ ಸಜೆಸ್ಟ್ ಮಾಡುತ್ತಲ್ಲ, ಆ ತರಹ ಅಲ್ವಾ? ಹೌದಲ್ಲ, ಅದು ಕೂಡ ಇದೇ ತತ್ವವನ್ನೇ ಬಳಸುತ್ತೆ, ಆದ್ರೆ ಇನ್ನೂ ಅಡ್ವಾನ್ಸ್ಡ್ ಆಗಿ. N-ಗ್ರಾಮ್ಸ್ ಅದರ ಒಂದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಷ್ಟೇ. ಈ ಸಾಧ್ಯತೆಗಳನ್ನ ಅಂದ್ರೆ ಪ್ರಾಬಬಿಲಿಟಿಗಳನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇದನ್ನ ಲೆಕ್ಕ ಹಾಕೋಕೆ ದೊಡ್ಡ ಪ್ರಮಾಣದ ಟೆಕ್ಸ್ಟ್ ಡೇಟಾ ಬೇಕು. ಅದನ್ನ ಟ್ರೈನಿಂಗ್ ಕಾರ್ಪಸ್ ಅಂತೀವಿ. ಓಕೆ, ಕಾರ್ಪಸ್. ಹೌದು, ಆ ಕಾರ್ಪಸ್ನಲ್ಲಿ ಯಾವ ಪದಗಳು ಒಟ್ಟಿಗೆ ಎಷ್ಟು ಸಾರಿ ಬಂದಿವೆ ಅಂತ ಎಣಿಸ್ತಾರೆ. ಸಿಂಪಲ್ ಕೌಂಟಿಂಗ್. ಆ ಎಣಿಕೆ ಆಧಾರದ ಮೇಲೆ ಎಕ್ಸಾಕ್ಟ್ಲಿ ಆ ಎಣಿಕೆ ಆಧಾರದ ಮೇಲೆ ಮ್ಯಾಕ್ಸಿಮಮ್ ಲೈಕ್ಲಿಹುಡ್ ಎಸ್ಟಿಮೇಷನ್ ಅಂದ್ರೆ MLE ಅಂತ ಒಂದು ವಿಧಾನ ಇದೆ. ಅದರ ಮೂಲಕ ಪ್ರೊಬಬಿಲಿಟಿ ಲೆಕ್ಕ ಹಾಕ್ತಾರೆ. ಸರಳವಾಗಿ ಹೇಳೋದಾದ್ರೆ, ಅರೇಬಿಯನ್ ಅನ್ನೋ ಪದದ ನಂತರ ಕ್ನೈಟ್ಸ್ ಅನ್ನೋ ಪದ ಎಷ್ಟು ಸಲ ಬಂದಿದೆ ಅಂತ ನೋಡಿ ಅದರ ಆಧಾರದ ಮೇಲೆ P ಆಫ್ ಕ್ನೈಟ್ಸ್ ಅರೇಬಿಯನ್ ಎಷ್ಟು ಅಂತ ಅಂದಾಜು ಮಾಡೋದು. ಸರಿ, ಆದ್ರೆ ನಾವು ಟ್ರೈನಿಂಗ್ಗೆ ಬಳಸಿದ ಡೇಟಾದಲ್ಲಿ ಒಂದು ನಿರ್ದಿಷ್ಟ ಜೋಡಿ ಪದಗಳು ಬಂದೇ ಇಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಕೆಂಪು ಆದ್ಮೇಲೆ ಯಾನೆ ಅಂತ ಎಲ್ಲೂ ಬಂದಿಲ್ಲ ಅಂದ್ರೆ, ಅದು ಒಂದು ದೊಡ್ಡ ಪ್ರಾಬ್ಲಮ್. ಆಗ MLE ಪ್ರಕಾರ P ಆಫ್ ಯಾನೆ ಕೆಂಪು 0 ಆಗ್ಬಿಡುತ್ತೆ. 0 ಆದ್ರೆ 0 ಪ್ರೊಬಬಿಲಿಟಿ ಬಂದ್ರೆ ಆ ಮಾಡರ್ ಪ್ರಕಾರ ಕೆಂಪು ಯಾನೆ ಅನ್ನೋದು ಅಸಾಧ್ಯವಾದ ಸಂಯೋಜನೆ ಅಂತ ಆಗುತ್ತೆ. ಅದು ತಪ್ಪಲ್ವಾ? ಯಾಕಂದ್ರೆ ಭಾಷೆಯಲ್ಲಿ ಅದು ಸಾಧ್ಯ ಇರ್ಬೋದು, ನಾವು ನೋಡಿದ ಡೇಟಾದಲ್ಲಿ ಇಲ್ಲ ಅಷ್ಟೇ. ಹೌದು, ಇದ್ನೇ ಡೇಟಾ ಸ್ಪಾರ್ಸಿಟಿ ಪ್ರಾಬ್ಲಮ್ ಅನ್ನೋದು. ಕರೆಕ್ಟ್. ಡೇಟಾ ಸ್ಪಾರ್ಸಿಟಿ ಅಂದ್ರೆ ಇದೆ. ನಮ್ಮ ಟ್ರೈನಿಂಗ್ ಡೇಟಾ ಎಷ್ಟೇ ದೊಡ್ಡದಿದ್ರೂ ಭಾಷೆಯಲ್ಲಿರೋ ಎಲ್ಲಾ ಸಾಧ್ಯ ಸಂಯೋಜನೆಗಳನ್ನು ಅದು ಕವರ್ ಮಾಡಿರಲ್ಲ. ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಈ 0 ಪ್ರಾಬಬಿಲಿಟಿ ಇಶ್ಯೂಗೆ? ಖಂಡಿತ ಇದೆ. ಅದಕ್ಕೆ ಸ್ಮೂದಿಂಗ್ ಅಂತ ಕರೀತಾರೆ. ಸ್ಮೂದಿಂಗ್? ಹೌದು, ಸ್ಮೂದಿಂಗ್ ಟೆಕ್ನಿಕ್ಸ್ನ ಉದ್ದೇಶ ಏನು ಅಂದ್ರೆ ಈ 0 ಪ್ರಾಬಬಿಲಿಟಿಗಳಿಗೆ ಸ್ವಲ್ಪ ಮಾಸ್ ಕೊಡೋದು. ಅಂದ್ರೆ ನಾವು ನೋಡದೇ ಇರೋ ಸಂಯೋಜನೆಗಳಿಗೂ ಒಂದು ಚಿಕ್ಕದಾದ ನಾನ್-ಝೀರೋ ಪ್ರಾಬಬಿಲಿಟಿ ಕೊಡೋದು. ಓಕೆ, ಅದು ಹೇಗೆ? ಹಲವಾರು ವಿಧಾನಗಳಿವೆ. ಒಂದು ಬಹಳ ಸಿಂಪಲ್ ಆಗಿರೋದು ಆಡ್ 1 ಸ್ಮೂದಿಂಗ್ ಅಥವಾ ಲ್ಯಾಪ್ಲಸ್ ಸ್ಮೂದಿಂಗ್. ಆಡ್ 1? ಹೌದು. ಇದರಲ್ಲಿ ಪ್ರತಿ N ಗ್ರಾಮ್ ಕೌಂಟ್ಗೂ 1ಅನ್ನ ಆಡ್ ಮಾಡ್ತಾರೆ. 0 ಇದ್ದ ಕೌಂಟಿಗೆ 1 ಸೇರಿಸಿದ್ರೆ ಅದು 1 ಆಗುತ್ತಲ್ವಾ? ಆಮೇಲೆ ನಾರ್ಮಲೈಸ್ ಮಾಡ್ತಾರೆ. P ಆಫ್ WI ಈಕ್ವಲ್ಸ್ ಕೌಂಟ್ WI ಪ್ಲಸ್ 1 ಕೌಂಟ್ WI ಪ್ಲಸ್ V. ಇಲ್ಲಿ V ಅಂದ್ರೆ ನಮ್ಮ ವೊಕ್ಯಾಬ್ಯುಲರಿಯಲ್ಲಿರೋ ಒಟ್ಟು ಯುನೀಕ್ ಪದಗಳ ಸಂಖ್ಯೆ.
ಇದು ಸಿಂಪಲ್ ಆಗಿದೆ, ಆದ್ರೆ ಎಲ್ಲಾ ನೋಡದ ಕಾಂಬಿನೇಷನ್ಗಳಿಗೂ ಒಂದೇ ಥರ ಪ್ರಾಬಬಿಲಿಟಿ ಸಿಗುತ್ತಲ್ವಾ? ಹೌದು, ಅದು ಇದರ ಒಂದು ಲಿಮಿಟೇಷನ್. ಇದಕ್ಕಿಂತ ಬೆಟರ್ ವಿಧಾನಗಳು ಇವೆ. ಗುಡ್ ಟ್ಯೂರಿಂಗ್ ಸ್ಮೂದಿಂಗ್ ಅಂತ ಒಂದು ಇದೆ. ಅದು ಎಷ್ಟು ಸಾರಿ ಒಂದು ಕೌಂಟ್, ಫಾರ್ ಎಕ್ಸಾಂಪಲ್ ಒಂದು ಸಾರಿ ಬಂದಿರೋ ಎನ್ಗ್ರಾಮ್ಗಳು ಬಂದಿದೆ ಅನ್ನೋದರ ಆಧಾರದ ಮೇಲೆ ನೋಡದೇ ಇರೋ ಎನ್ಗ್ರಾಮ್ಗಳು ಪ್ರಾಬಬಿಲಿಟಿಯನ್ನು ಅಂದಾಜು ಮಾಡುತ್ತೆ. ಸ್ವಲ್ಪ ಕಾಂಪ್ಲೆಕ್ಸ್ ಆದರೆ ಬೆಟರ್ ರಿಸಲ್ಟ್ಸ್ ಕೊಡುತ್ತೆ. ಓಕೆ. ಮತ್ತೆ ಕ್ಯಾಚಿಂಗ್ ಮಾಡೆಲ್ ಅಂತಾನೂ ಇತ್ತು. ಹೌದು, ಕ್ಯಾಚಿಂಗ್ ಮಾಡೆಲ್ ಅಂದ್ರೆ ರೀಸೆಂಟಾಗಿ ಬಳಸಿದ ಪದಗಳಿಗೆ ಅಥವಾ ಎನ್ಗ್ರಾಮ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಯಾಕಂದ್ರೆ ನಾವು ಮಾತಾಡುವಾಗ ಅಥವಾ ಬರೆಯುವಾಗ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಅದೇ ಪದಗಳು ಮತ್ತೆ ಮತ್ತೆ ಬರೋ ಚಾನ್ಸ್ ಇರುತ್ತೆ. ಸರಿ, ಅರ್ಥವಾಯಿತು. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಮ್ಮೆ ಸಾರಾಂಶ ಮಾಡೋದಾದ್ರೆ, ನಾವು NLP ಅಂದ್ರೆ ಏನು, ಅದರ ಬೇರೆ ಬೇರೆ ಅನಾಲಿಸಿಸ್ ಹಂತಗಳು, ಅದರಲ್ಲಿರೋ ಅಸ್ಪಷ್ಟತೆಯಂಥ ಸವಾಲುಗಳು, ಮತ್ತೆ ಚಾಮ್ಸ್ಕಿ ಹಾಗೂ ನಮ್ಮ ಪಾಣಿನಿಯ ವ್ಯಾಕರಣ ಚೌಕಟ್ಟುಗಳ ಮಹತ್ವ, ಆಮೇಲೆ ಸಂಖ್ಯಾಶಾಸ್ತ್ರೀಯ ಭಾಷಾ ಮಾದರಿಗಳಲ್ಲಿ ಎನ್ಗ್ರಾಮ್ಸ್ ಹೇಗೆ ಕೆಲಸ ಮಾಡುತ್ತೆ, ಅದರ ಡೇಟಾ ಸ್ಪಾರ್ಸಿಟಿ ಸಮಸ್ಯೆ ಮತ್ತು ಅದಕ್ಕೆ ಸ್ಮೂದಿಂಗ್ ಹೇಗೆ ಪರಿಹಾರ ಕೊಡುತ್ತೆ ಅಂತ ತಿಳಿದುಕೊಂಡ್ವಿ. ಹೌದು, ಈ ಬೇಸಿಕ್ ಕಾನ್ಸೆಪ್ಟ್ಸ್ ತುಂಬಾ ಮುಖ್ಯ. ಎನ್ಗ್ರಾಮ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, MLE ಅಂದ್ರೆ ಏನು, ಸ್ಪಾರ್ಸಿಟಿ ಯಾಕೆ ಬರುತ್ತೆ, ಮತ್ತೆ ಸ್ಮೂದಿಂಗ್ ಯಾಕೆ ಬೇಕು ಅನ್ನೋದು ಕ್ಲಿಯರ್ ಆಗಿದ್ರೆ ಮುಂದಿನ ಅಡ್ವಾನ್ಸ್ ಟಾಪಿಕ್ಸ್ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಖಂಡಿತ. ಕೇಳುಗರಿಗೆ ಒಂದು ಅಂತಿಮ ಪ್ರಶ್ನೆ ಇಟ್ಟು ಹೋಗೋಣವೇ? ಖಂಡಿತ. ಪಾಣಿನಿಯಂತಹ ಮಹಾನ್ ವ್ಯಾಕರಣಕಾರರು ನಮ್ಮ ಭಾರತೀಯ ಭಾಷೆಗಳ ಸೂಕ್ಷ್ಮತೆ, ಅದರ ಸಂಕೀರ್ಣ ರಚನೆಗಳನ್ನ ಅದ್ಭುತವಾಗಿ ವಿವರಿಸಿದ್ದಾರೆ. ಈ ಸಿಂಪಲ್ ಎನ್ಗ್ರಾಮ್ ಮಾಡೆಲ್ಗಳು ಆ ಶ್ರೀಮಂತಿಕೆಯನ್ನ ಎಷ್ಟರ ಮಟ್ಟಿಗೆ ಕ್ಯಾಪ್ಚರ್ ಮಾಡಬಹುದು ಅನ್ಸುತ್ತೆ? ಅಥವಾ ಇವತ್ತಿನ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ LLMs ಇದನ್ನ ಹೇಗೆ ನಿಭಾಯಿಸ್ತಿರಬಹುದು? ಯೋಚಿಸಿ. ಖಂಡಿತ. ಇದು ಆಳವಾಗಿ ಯೋಚಿಸಬೇಕಾದ ವಿಷಯವೇ. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.